ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಬಿಎಂಟಿಸಿ ಬಸ್ಗಳಲ್ಲಿ ಪೊಲೀಸರು ಉಚಿತವಾಗಿ ಪ್ರಯಾಣಿಸಬಹುದು ಅಂತ ಸಿಎಂ ಆದೇಶವಿದೆ. ಆದರೆ ಸಿಎಂ ಆದೇಶವೇ ಪಾಲನೆಯಾಗ್ತಿಲ್ಲ. ಬಸ್ಗಳಲ್ಲಿ ಪ್ರಯಾಣಿಸೋ ಪೊಲೀಸರಿಗೆ ಕಂಡಕ್ಟರ್ಗಳಿಂದ ದಿನವೂ ಕಿರುಕುಳ ಆಗ್ತಿದೆ. ಇದಕ್ಕೆ ಲೇಟೆಸ್ಟ್ ಉದಾಹರಣೆ ಕಂಡಕ್ಟರ್ ಕಿರುಕುಳದಿಂದ ಕಣ್ಣೀರು ಹಾಕಿದ ಮಹಿಳಾ ಪೇದೆ ನಾಗರತ್ನ. ಪೊಲೀಸ್ ಡ್ಯೂಟಿ ಅಂದ್ರೆ ಅದಕ್ಕೆ ಟೈಮಿಂಗ್ಸೇ ಇಲ್ಲ. ಹೆಸರಿಗೆ ಮಾತ್ರ ಶಿಫ್ಟ್ ಇರುತ್ತೆ. ಆದ್ರೆ ಕರ್ತವ್ಯದ ಕರೆ ಬಂದಾಗ ಯಾವುದೇ ಕಾರಣ ನೀಡದೆ ಡ್ಯೂಟಿಗೆ ಹಾಜರಾಗಲೇಬೇಕು. ಇದು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಪೊಲೀಸ್ ಪೇದೆಗಳಿಗೆ ಅನ್ವಯ. ಇದರಲ್ಲಿ ಪುರುಷರು ಮಹಿಳೆಯರು ಎಂಬ ಯಾವುದೇ ಕನ್ಸೆಷನ್ ಇಲ್ಲ. ಆದ್ರೆ ಇಂತಹ ಪೊಲೀಸರಿಗೆ ಬಸ್ ಕಂಡಕ್ಟರ್ಗಳು ನಿಂದಿಸಿದ್ರೆ ಇಂಥದ್ದೊಂದು ಘಟನೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ. ಸಂಜಯ್ ನಗರ ಠಾಣೆಯ ಮುಖ್ಯ ಪೇದೆ ನಾಗರತ್ನ ಪ್ರತಿದಿನ ಜ್ಞಾನಭಾರತಿಯಿಂದ ಬಿಎಂಟಿಸಿ ಬಸ್ ಹತ್ತಿ ಬರಬೇಕು. ಎಂದಿನಂತೆ ನಿನ್ನೆ ಕೂಡ ಬಿಎಂಟಿಸಿ ಬಸ್ ಹತ್ತಿದ್ದಾರೆ. ಆದರೆ ಕಂಡಕ್ಟರ್ ಪಾಪಣ್ಣ ಈ ಮುಖ್ಯ ಪೇದೆ ನಾಗರತ್ನರಿಗೆ ಹೀನಾಯವಾಗಿ ನಿಂದಿಸಿದ್ದಾರೆ. ನಿಮ್ ಹಾಗೆ ಕಾಕಿ ಬಟ್ಟೆ ತುಂಬಾ ಜನ ಹಾಕ್ತಾರೆ, ಟಿಕೆಟ್ ಪಡೀರಿ, ಇಲ್ಲ ಅಂದ್ರೆ ಬಸ್ನಿಂದ ಕೆಳಗಿಳಿರಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಟಿಕೆಟ್ ತಗೊಳ್ಳಿ ಅಂತ ನಾನು ಯೂನಿಫಾರ್ಮ್ನಲ್ಲಿದ್ದೀನಿ, ಯಾವ ಟಿಕೆಟ್ ತಗೋಬೇಕು ಅಂದೆ. ನಿಮಗೆ ಕನ್ಸೆಷನ್ ಪಾಸ್ ಐತೆ ತೋರಿಸ್ರಿ, ಇಲ್ಲಿ ಟಿಕೆಟ್ ತೊಗೊಳ್ಳಿ, ಇಲ್ದಿರಿ ಇಳೀರಿ ಅಂತ. ಸರಿ, ನಾನು ಇಳಿಯೋದಿಲ್ಲ, ನಾನು ಟಿಕೆಟ್ ತೊಗೊಳ್ಳಲ್ಲ ಅಂದೆ. KH ಪಾಪಣ್ಣ ನನ್ನ ಹೆಸರು, ಟೋಕನ್ ನಂಬರು 4908, ಡಿಪೋ ನಂಬರ್ 21. ಅವ್ಯಾಚ್ಯ ಶಬ್ದದಿಂದ ಯಶವಂತಪುರ ಬಸ್ ಸ್ಟಾಪಿಗೆ ಬರೋವರೆಗೂ ಬೈತಾನೆ ಇದೆ. ಬಿಎಂಟಿಸಿ ಬಸ್ಗಳಲ್ಲಿ ಪೊಲೀಸರು ಉಚಿತವಾಗಿ ಪ್ರಯಾಣಿಸಬಹುದು ಅಂತ ಸಿಎಂ ಆದೇಶವಿದೆ. ಆದರೆ ಸಿಎಂ ಆದೇಶವೇ ಪಾಲನೆಯಾಗ್ತಿಲ್ಲ. ಇನ್ನು ಮಹಿಳಾ ಪೊಲೀಸರಿಗೆ ಈ ರೀತಿಯ ಕಿರುಕುಳಗಳು ನಡೀತಾನೆ ಇವೆಯಂತೆ. ಬಿಎಂಟಿಸಿ ಬಸ್ಗಳಲ್ಲಿ ನಾವು ಅನೇಕ ಬಾರಿ ಸ್ಪೆಷಲ್ ಡ್ಯೂಟಿಗಳು, VIP ಡ್ಯೂಟಿಗಳು ಮತ್ತು ಬಂದೋಬಸ್ತ್ ಡ್ಯೂಟಿಗಳು ಎಲ್ಲ ಮಾಡಬೇಕಾಗಿ ಬರುತ್ತೆ. ಬರೋವಾಗ ನಾವು BMTC ಬಸ್ ಬಿಟ್ಟು ಬೇರೆ ಬಸ್ನ ಅವಲಂಬಿಸೋಕ್ಕಾಗೋದಿಲ್ಲ. ಕೆಲವು ಕಂಡಕ್ಟರ್ಗಳು ಏನು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ನೀವು ಯೂನಿಫಾರ್ಮ್ ಹಾಕ್ಕೊಂಡ್ರೆ ಪೊಲೀಸ್ ಆಗಿದ್ರೆ ನಮಗೇನು, ನೀವು ID ಕಾರ್ಡ್ ತೋರಿಸಿ, ನೀವು ಸೆಕ್ಯೂರಿಟಿ ಹಾಕ್ತಾನೆ, ಕಾರ್ಪೊರೇಷನ್ ಹಾಕ್ಕೊಂತಾನೆ, ಎಲ್ಲರೂ ಹಾಕ್ಕೊಂತಾರೆ ಅಂತ ಹೇಳ್ತಾರೆ. ಗೌರ್ಮೆಂಟ್ ಸರ್ವೆಂಟ್ ಡ್ಯೂಟಿ ನಾವು ಮಾಡ್ತಾ ಇರೋದು. ಈ ಥರ ಡ್ರೆಸ್ಸಲ್ಲಿ ಆನ್ ಡ್ಯೂಟಿಲಿ ಇರಬೇಕಾದ್ರೆ ಯೂನಿಫಾರ್ಮ್ ಹಿಡಿದು ಎಳೆದು ಆವಾಗ ಆಚೆ ಮೊದಲೊಂದು ಸಾರಿ ಬರ್ಕೊಂಡಿದ್ಯಾ, ನನ್ನ ನಂಬರೆಲ್ಲ ಕೇಳ್ಕೊಂಡಿದ್ಯಾ, ಅಸಂಬದ್ಧವಾಗಿ ಮಾತಾಡಿದ್ರು, ಅಸಭ್ಯವಾಗಿ ವರ್ತಿಸಿದ್ದಾರೆ. ಅವ್ರು ನೊಂದ್ಕೊಂಡು ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ನಮ್ಮ ಅಧಿಕಾರಿಗಳ ಹತ್ರ ಬಂದು ಹೇಳ್ಕೊಳ್ತೀವಿ ಅಷ್ಟೇ. ಗೌರ್ಮೆಂಟ್ ಸವಲತ್ತು ಕೊಟ್ಟಿರೋದನ್ನು ಉಪಯೋಗಿಸ್ಕೊಳ್ಳೋಕೆ ನಮಗೆ ಬಿಡ್ತಾ ಇಲ್ಲ. ಮುಖ್ಯ ಪೇದೆ ನಾಗರತ್ನರಿಗೆ ಈ ಕಂಡಕ್ಟರ್ ಪಾಪಣ್ಣ ನಿಂದಿಸಿರುವುದು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಇದೇ ರೀತಿಯ ವರ್ತನೆಗೆ ಪಾಪಣ್ಣ ವಿರುದ್ಧ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಗ ಹೇಗೋ ತಪ್ಪಿಸಿಕೊಂಡ ಪಾಪಣ್ಣ ವಿರುದ್ಧ ಮತ್ತೆ ಯಶವಂತಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.